ಲೆಜಿಸ್ಲೇಟಿವ್ ಹೌಸ್ ಅಂತ ಒಂದು ಕೊಠಡಿಯನ್ನು ಕೊಡ್ತಾರೆ. ಮತ್ತು ನಮ್ಮ ಕೆಲಸ ನಾವಲ್ಲಿ ಇರ್ತೇವೆ. ಅಧಿವೇಶನ ಆಗುವಂಥ ಸಂದರ್ಭದಲ್ಲಿ ವಿಧಾನಸೌಧದ ಒಳಗೆ ಹೋಗ್ತೇವೆ, ಅಲ್ಲಿ ಅಧಿವೇಶನ ಆಗ್ತದೆ. ಈಗ 2 ವರ್ಷಗಳಿಂದ ಹಿಂದಿನಿಂದ ಇವತ್ತಿನ ತನಕ ಈಗ ನಮ್ಮ MLAಗಳ ರೂಮಿಗೆ ಹೋದ್ರೆ ಔಟ್ಸೈಡ್ ಅಲ್ಲಿ ಒಂದು ಪ್ಯಾಡ್ ಲಾಕ್ ಇರ್ತದೆ. ಪ್ಯಾಡ್ ಲಾಕ್ ಒಳಗಿನ ರೂಮಿಗೆ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ. ಸ್ಮಾರ್ಟ್ ಲಾಕ್ ಫಿಂಗರ್ ಪ್ರಿಂಟ್ ಎಲ್ಲ ಇರ್ತದೆ. ನಾವು ಯಾರು ಸಹ ಅದನ್ನು ಕೇಳಲಿಲ್ಲ, ಸ್ಮಾರ್ಟ್ ಲಾಕ್ ಹಾಕಿ ಅಂತ ಕೇಳಲಿಲ್ಲ. ಅಲ್ಲಿ ವಿಧಾನಸೌಧದಲ್ಲಿ ನಾವು LH ಅಲ್ಲಿ ಎಸ್ಟೇಟ್ ಮ್ಯಾನೇಜರ್ನ ಕರೆದು ಕೇಳಿದಾಗ ನೀವು ಇದನ್ನು ಯಾಕೆ ಹಾಕಿದ್ರಿ, ಇದು ಉಪಯೋಗ ಆಗ್ತಾ ಇಲ್ಲ, ಸ್ಮಾರ್ಟ್ ಲಾಕ್ ಏನು ಅಗತ್ಯ ಏನು, ಹೊರಗೆ ಪ್ಯಾಡ್ ಲಾಕ್ ಇದೆ, ಒಳಗೆ ನೀವು ಸ್ಮಾರ್ಟ್ ಲಾಕ್ ಹಾಕಿದ್ದೀರಿ ಯಾಕಂತ ಕೇಳಿದ್ರೆ ಇಲ್ಲ, ಅದು ಸ್ಪೀಕರ್ ಅವರ ಆಫೀಸಿಂದ ನಮಗೆ ಸೂಚನೆ ಬಂದಿದೆ ಅನ್ನುವಂತ ಹೇಳಿದ್ರು. ನಮ್ಮಲ್ಲಿ ಬೆಡ್ಶೀಟು, ಕರ್ಟನ್ನು, ಪಿಲ್ಲೋ ಯಾರು ಹೇಳಲಿಲ್ಲ ಚೇಂಜ್ ಮಾಡಿ ಅಂತ, ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು MLAಗಳ ರೂಮಲ್ಲಿ ಒಂದು ಸ್ಮಾರ್ಟ್ ಇದನ್ನು ಹಾಕಿದ್ದಾರೆ, ಏನೋ ಲಾಕರ್, ಸ್ಮಾರ್ಟ್ ಲಾಕರ್ ಹಾಕಿದ್ದಾರೆ. ನಾವ್ಯಾರು ಕೇಳಲಿಲ್ಲ. ಸ್ಮಾರ್ಟ್ ಲಾಕರ್ ಎಲ್ಲ ರೂಮಲ್ಲಿ ಒಂದೊಂದು. ಇದನ್ನ ನಾವು ಮಾರ್ಕೆಟ್ ನಲ್ಲಿ ಎಷ್ಟುಂಟಂತ ನೀವು ಆನ್ಲೈನ್ ಅಲ್ಲಿ ನೋಡಿದ್ರೆ ಅದರ ರೇಟ್ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಸ್ಮಾರ್ಟ್ ಡೋರ್ ಲಾಕ್ಸ್ಗೆ ಗೌರ್ಮೆಂಟ್ ಇಂದ ಕೋಟ್ ಏನು ತಗೊಂಡಿದ್ದಾರೆ, ಇವರು ಹಾಕಿದ್ದಾರೆ 49,000 ಹಾಕಿದ್ದಾರೆ. ನೀವು ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿ ನೀವು ಹೋಗಿ ಗೂಗಲ್ ಅಲ್ಲಿ ಅಥವಾ ಆನ್ಲೈನ್ ಆಗಿ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಅಮೆಝಾನ್ ಬೇರೆ ಬೇರೆ ನೋಡಿದ್ರೆ 16,600 ರೂಪಾಯಿ ಇದೆ ಈ ಲಾಕ್ಸ್ಗೆ. ಸ್ಮಾರ್ಟ್ ಸೇಫ್ ಲಾಕರ್ಸ್ ಏನು ಹಾಕಿದ್ದಾರೆ, ಸೇಫ್ ಲಾಕರ್ಸ್, ಅದಕ್ಕೆ 35,000 ಗೌರ್ಮೆಂಟ್ ಕೋಟ್ ಇದೆ ಇವರು ಹಾಕಿದ್ರಲ್ಲಿ. 8,100 ರೂಪಾಯಿ ಮಾರ್ಕೆಟ್ ಅಲ್ಲಿ ಹೊರಗಡೆ ಸಿಗ್ತದೆ. ಎನರ್ಜಿ ಸೊಲ್ಯೂಷನ್ಸ್, ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಹಾಕಿದ್ದಾರೆ 19,500 ರೂಪಾಯಿ. ಅದಕ್ಕೆ ಗೌರ್ಮೆಂಟ್ ರೇಟು, ಮಾರ್ಕೆಟ್ ಅಲ್ಲಿ 30,000ಕ್ಕೆ ಸಿಗ್ತದೆ. ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಹಾಕಿದ್ದಾರೆ. ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ರೇಟ್ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ 30,000ಕ್ಕೆ ಸಿಗ್ತದೆ. ಇದೆಲ್ಲ ಸಾಧಾರಣ ಸ್ಮಾರ್ಟ್ ಡೋರ್ ಲಾಕ್ಸ್, ಸ್ಮಾರ್ಟ್ ಲಾಕರ್ಸ್, ಸ್ಟೇನ್ಲೆಸ್, ಇದೆಲ್ಲ 224 ನಂಬರ್ಸ್ ಒಂದೊಂದು ಸಿಂಗಲ್ ಆಗಿ ತಗೊಂಡ್ರೆ 224 ಇದನ್ನ ತಗೊಂಡಿದ್ದಾರೆ. ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ 123 ಇದೆ. ಇದೆಲ್ಲ ಈ ಸ್ಮಾರ್ಟ್ ಲಾಕ್ ಕಂಪನಿ, ಆ ಕಂಪನಿದು ವಿಷಯ ಯಾವ್ದು ಸಹ ಇಲ್ಲ, ನಮ್ಮ ಹತ್ರ ಏನು ಸಹ ಕೊಡ್ಲಿಲ್ಲ. ಅದರಲ್ಲಿ ಯಾವುದೇ ಮಾಹಿತಿ ಇಲ್ಲ ನಮ್ಗೆ ಯಾವ ಕಂಪನಿದ ತಂದಿದ್ದಾರೆ. ಕೇಳಿದ್ರೆ ಅಲ್ಲಿ ಹೀಗೆ ಮಾತಾಡೋ ಕೂಡಲದ ಮಂಗಳೂರು ಸೈಡ್ನವರು ಯಾರೋ ಆ ಮೂಲದವ್ರು ಹಾಕಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾರೆ ವಿನ ನಮಗೆ ಕರೆಕ್ಟ್ ಆದ ಒಪಿನಿಯನ್ ಎಷ್ಟು ಅವರಿಗೆ ಸಿಗ್ಲಿಲ್ಲ. ಪುಸ್ತಕ ಮೇಳ ಅಂತ ಮಾಡಿದಾಗ ಒಳ್ಳೆ ವಿಷಯ ಅಂತ ಆಯ್ತು ನಮ್ಗೆ. ಪುಸ್ತಕ ಲೈಬ್ರರಿಗೆ ಅವರಿಗೆಲ್ಲ ಒಂದು ಪುಸ್ತಕ ತೆಗೆದುಕೊಳ್ಳಿಕ್ಕೆ ಅವಕಾಶ ಅಂತ. ಖರ್ಚು ನೋಡಿದ್ರೆ 5 ದಿನ ಪುಸ್ತಕ ಮೇಳ ಮಾಡಿದ್ದಾರೆ, 4.5 ಕೋಟಿ, ಆಲ್ಮೋಸ್ಟ್ 1 crore a ಡೇ ಪುಸ್ತಕ ಮೇಳ ಮಾಡಿದ್ದಕ್ಕೆ. ಪುಸ್ತಕ ತಗೊಳ್ಳಿಲ್ಲ, ಪುಸ್ತಕ ಮೇಳ ಮಾಡಿದ್ದಕ್ಕೆ 4.5 crores for 5 days. ನೀವು ವಿಧಾನಸೌಧ ಹೋದ್ರೆ ಅವ್ರದ್ದು ಅಲ್ಲಿ ಕೂತ್ಕೊಳ್ಳುವಂತದ್ದು ಮೇಲೆ ಏನಿದೆ ಅದರಲ್ಲೆಲ್ಲ ರೋಸ್ ವುಡ್ ಅಲ್ಲಿ BT ಅನ್ನೇನಂತ ಹೇಳ್ತೇವೆ, BT ಅಲ್ಲಿ ಪುನಃ ವಿಷಯ ಮಾಡಿದ್ದಾರೆ. ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಪುನಃ ಅದನ್ನ ಸೌಂದರ್ಯೀಕರಣ ಮಾಡಿದ್ದಾರೆ. ನಾವಿಲ್ಲಿ ಸಣ್ಣ ರೋಡಿಗೆ ಒಂದು ಗುಂಡಿ ತುಂಬಿಸಿಕೆ ತೋಡು ಆಗಿದೆ, ಅದನ್ನು ತೋಡು ಮಾಡ್ಲಿಕ್ಕೆ ದುಡ್ಡು ಕೊಡಿ ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಎಲ್ಲೆಲ್ಲಿ ಈಗ ಸರ್ಕಾರದಿಂದ ನಮಗೆ ಪಾಸ್ ಮಾಡಿದಾರಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಯಾರದೇ ದುಡ್ಡು ಬರಲಿಲ್ಲ ಎಷ್ಟವರಿಗೆ, ಸುಮ್ಮನೆ ಸ್ಟೇಟ್ಮೆಂಟ್ ಮಾತ್ರ. ದುಡ್ಡು ಬರ್ತಾನೆ ಇಲ್ಲ, ಪಾಸ್ ಆಗ್ತಾನೆ ಇಲ್ಲ. ನಿಮ್ಮತ್ತು ಗೊತ್ತಿದೆ ಯಾವ ರೀತಿಯ ಭ್ರಷ್ಟಾಚಾರ ಅದು ಇದೆಲ್ಲ ಇದೆ ಅಂತ, ಅದು ಬೇರೆನೇ ವಿಷಯ. ಫೈನಾನ್ಷಿಯಲ್ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲದಂತ ಸ್ಟೇಟ್ ಗೌರ್ಮೆಂಟ್. ಫಿಸಿಕಲ್ ಡಿಸಿಪ್ಲಿನ್ 5 ಪೈಸೆ ಇಲ್ಲ, ನಾವೆಲ್ಲ ಸಹ ಸಾಲದಲ್ಲಿದ್ದೇವೆ. ಇದರಲ್ಲಿ ಇವರಿಗೆ ಪರ್ಚೇಸಿಗೆ 4G ಎಕ್ಸಂಪ್ಷನ್ ಅನ್ನ ವಿಧಾನಸೌಧದ ಸ್ಪೀಕರ್ ಆಫೀಸಿಗೆ 4G ಎಕ್ಸಂಪ್ಷನ್ ಅನ್ನ ಕೊಟ್ಟಿದ್ದಾರೆ. 4G ಎಕ್ಸಂಪ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಎಲ್ಲಾದ್ರೂ ಟೆಂಡರು ಅದು ಇದು ಎಲ್ಲದೂ ಇರ್ತದೆ. ಇದಕ್ಕೆ ಕೋಡ್ ತಗೊಳ್ತಾರೆ, ಯಾರಿಗೆ ಬೇಕಾದವ್ರಿಗೆ ಅವ್ರಿಗೆ ಕೊಟ್ಟು ಬಿಡ್ತಾರೆ. ಎಕ್ಸಂಪ್ಷನ್ ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಎಕ್ಸಂಪ್ಷನ್ ಕೊಡ್ಲಿಕ್ಕೆ ಕಾರಣ ಏನು? ಇದರಲ್ಲಿ ದೊಡ್ಡದಾದ ಲಿಸ್ಟ್ ಇದೆ, ಏನೆಲ್ಲ ಆಗಿದೆ ಅನ್ನುವಂಥದ್ರ ಬಗ್ಗೆ. ಈ ಕೋಟ್ಯಾಂತರ ಖರ್ಚು ಮಾಡಿದ ಮರದ ಬಾಗಿಲು ನಾನು ಈಗ ಹೇಳಿದೆ, ರೋಸ್ವುಡ್ ಅಲ್ಲಿ ಮಾಡಿದಂತ ಬಾಗಿಲು. ಕಾರ್ಪೆಟಿಂಗ್ ಮಾಡಿದ್ದಾರೆ, ಲಕ್ಷಾಂತರ ರೂಪಾಯಿ ಬಿಲ್ ಹಾಕಿದೆ ಅದಕ್ಕೆ. ಕಾರ್ಪೆಟಿಂಗ್ ಎಲ್ಲ ಟೋಟಲ್ ಆಗಿ ಮಾಡಿಟ್ಟಿದ್ದಾರೆ. ಇವರ ಮೇಲೆ ಇವರು ಗೌರ್ಮೆಂಟ್ ಅಲ್ಲಿ ಇರುವಂತ ಯಾರು ಮುಖ್ಯಮಂತ್ರಿಗಳಿರ್ಬೋದು, ಇವರನ್ನೆಲ್ಲ ಅವ್ರು ಹೇಳಿದಾಗ ಕೇಳ್ಕೊಂಡು ಅವರ ಕೈಗುಂಬೆಯಾಗಿ ಇಷ್ಟರವರೆಗೆ ವರ್ತಿಸ್ತಿದ್ದಾರೆ. ಯಾಕಂದ್ರೆ ಇವರಿಗೆ ಈ ಫಂಡಿಂಗ್ ಎಲ್ಲ ಬೇಕಿದೆ. ಈಗ ಸಿಚುವೇಶನ್ ಹೇಗಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನೀವು ಕನ್ಕರೆನ್ಸ್ ಅಂತ ತೆಗೆದುಕೊಂಡು ಅವರಿಂದ ಪಾಸ್ ಮಾಡಿಕೊಂಡು ಆಮೇಲೆ ಇದೆಲ್ಲ ಮಾಡಬೇಕು. ಆ ರೀತಿಯ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕನ್ಕರೆನ್ಸ್ ತಗೊಳ್ಳುವಂತ ವ್ಯವಸ್ಥೆನೇ ಇಲ್ಲ. ನಮ್ಮ ಡಿಮಾಂಡ್ ಏನಿದೆ, ಈ ರೀತಿಯ ಒಂದು ಸ್ಪೀಕರ್ನ ಸೀಟ್ ಏನಿದೆ, ಇಲ್ಲಿರುವಂತ ಭ್ರಷ್ಟಾಚಾರದ ಮಾತುಗಳು ಏನ್ ನಮಗೆ ಬರ್ತಾ ಇದೆ ಅಥವಾ ನಮ್ಮ ಮನಸ್ಸಿನಲ್ಲಿ ಮೂಡಿದೆ, ಇದ್ರ ಬಗ್ಗೆ ಪ್ರೂಫ್ ಗೀಫ್ ಎಲ್ಲ ಇವ್ರು ಕೇಳಬೇಕಾಗ್ತದೆ.
ನಮ್ಮ ಡಿಮಾಂಡ್ ಅಂತ ಹೇಳಿದ್ರೆ ಮೊದಲು RTI ವ್ಯಾಪ್ತಿಯಲ್ಲಿ ಇಡೀ ಸ್ಪೀಕರ್ ಆಫೀಸ್ ಅನ್ನ ತರಬೇಕು. RTI ವ್ಯಾಪ್ತಿಯಲ್ಲಿ ಇಲ್ಲ, ನಾವು ಪ್ರಶ್ನೆ ಹಾಕ್ಲಿಕ್ಕೆ ಒಂದು ಅಧಿಕಾರ ಇಲ್ಲ. ಇಷ್ಟ ತನಕ ಈ ರೀತಿಯ ಒಂದು ಅವ್ಯವಸ್ಥೆ ಅಥವಾ ಸಭಾಧ್ಯಕ್ಷರ ಪೀಠಕ್ಕೆ ಈ ರೀತಿ ಒಂದು ಕಪ್ಪು ಮಸಿ ಹಾಕಿದಂತ ಅಥವಾ ಹಾಕಿಸಿಕೊಂಡಂತ ಪ್ರಕರಣ ಇಷ್ಟವರೆಗೆ ಕರ್ನಾಟಕ ರಾಜಕಾರಣದಲ್ಲಿ ಆಗಲಿಲ್ಲ. ಮತ್ತೊಂದು ಎರಡನೇ ಡಿಮಾಂಡ್, ಸಿಟ್ಟಿಂಗ್ ಜಡ್ಜಿನ ಮೂಲಕ ಇದೆಲ್ಲ ಹಗರಣಗಳು ಏನು ಬರ್ತಾ ಇದೆ, ಮಾಧ್ಯಮದಲ್ಲಿ ಏನು ರಿಪೋರ್ಟ್ ಆಗ್ತಾ ಇದೆ, ನಿಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ ಏನು ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಅದರ ಎನ್ಕ್ವೈರಿ ಸಿಟ್ಟಿಂಗ್ ಜಡ್ಜಿನ ಮೂಲಕ ಆಗಬೇಕು. 2023 ಜುಲೈಯಲ್ಲಿ ನಮ್ಮನ್ನ ಅಮಾನತ್ ಮಾಡಿದ್ರು. 10 ಜನರನ್ನ, ಬಿಜೆಪಿ ಶಾಸಕರನ್ನ ಅಮಾನತ್ ಆಯ್ತು, ಮತ್ತೆ ಆಮೇಲೆ ಸರಿ ಮಾಡ್ಕೊಂಡ್ರು. 2025 ಮಾರ್ಚ್ಗೆ 18 ಜನ ಶಾಸಕರನ್ನ ಅಮಾನತ್ ಮಾಡಿದ್ರು. ಅಮಾನತನ್ನ ಅವ್ರು ವಾಪಸ್ ತೆಗೆದುಕೊಂಡ್ರು. ವಾಪಸ್ ಸಂದರ್ಭದಲ್ಲಿ ಶಾಸಕರೆಲ್ಲ ಏನು ಹೇಳಿದ್ದಾರೆ, ಬಂದು ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ. ಯಾರ್ಯಾವ್ರ ಹತ್ರ ಹೋಗಿ ತಪ್ಪಾಗಿದೆ, ಅದಾಗಿದೆ ಅಂತ ಯಾರು ಹೇಳಲಿಲ್ಲ ಇಷ್ಟರವರೆಗೆ. ಹಿಸ್ ಆರ್ಡರ್ ಕೆನಾಟ್ ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ಲಾ. ಹೈಕೋರ್ಟಿಗೆ ಹೋದ್ರೆ, ಸುಪ್ರೀಂ ಕೋರ್ಟಿಗೆ ಹೋಗದೆ ಇದು ಹೋಗ್ತದೆ ಅನ್ನುವಂತ ಗೊತ್ತಿತ್ತು, ಅದನ್ನ ವಾಪಸ್ ತಗೊಂಡ್ರು. ಇದೆಲ್ಲ ಅದನ್ನ ನೋಡುವಾಗ ಇದನ್ನೆಲ್ಲ ಯಾಕೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಗೌರ್ಮೆಂಟ್ ಅನ್ನ ಅವ್ರು ಹೇಳಿದಾಗೆ ಕೇಳ್ಕೊಂಡು ಅವರಿಗೆ ಬೇಕಾದಷ್ಟು ಹಣವನ್ನ ಗೌರ್ಮೆಂಟ್ ತೆಗೆದುಕೊಂಡು 4G ಎಕ್ಸಂಪ್ಷನ್ ತೆಗೆದುಕೊಂಡು ದೊಡ್ಡ ರೀತಿಯ ಭ್ರಷ್ಟಾಚಾರದ ಒಂದು ಸುಳಿವೆಲ್ಲರಿಗೆ ಸಿಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ನಾವು ತನಿಖೆಯನ್ನ ಕೇಳ್ತಾ ಇದ್ದೇವೆ. ಇಷ್ಟು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ರೀತಿಯಲ್ಲಿ ಅಲ್ಲಿ ನಮ್ಮ ಲೌಂಜ್ ಏನಿದೆ, ಶಾಸಕರಿಗೆ ಕುಳಿತುಕೊಳ್ಳುವಂತ ವಿಧಾನಸೌಧ ಲೌಂಜ್ ಏನಿದೆ, ಅದನ್ನ ಇವರು ಆಲ್ಮೋಸ್ಟ್ ಮಸಾಜ್ ಪಾರ್ಲರ್ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಮಸಾಜಿಂಗ್ ಮೆಷಿನ್ ಎಲ್ಲ ತಂದಿಟ್ಟು ಅಲ್ಲಿ ಅವರ ಕಂಪನಿಯವರು ಬಂದು ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಕಂಪನಿಯವರು ಬಂದು ಆ ಮಸಾಜ್ ಮಾಡುವಂತ ಮೆಷಿನ್ ಅನ್ನ ಶಾಸಕರಿಗೆ ಮಾರ್ಕೆಟಿಂಗ್ ಮಾಡೋದು, ಮತ್ತೆ ಅಲ್ಲೇ 3-4 ಮೆಷಿನ್ ಅನ್ನ ಹಾಕಿ ಎಲ್ಲರಿಗೂ ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ಅಲ್ಲಿರುವಂತಹ ಎಲ್ಲರಿಗೂ ಸಹ ಫ್ರೀ ಫುಡ್ ಅಂತ ಮಾಡಿದ್ರು. ಫ್ರೀ ಫುಡ್ ಬಂದವರಿಗೆ ಎಲ್ಲರಿಗೂ ಫ್ರೀ ಫುಡ್, ನಮ್ಗೂ ಎಲ್ಲರಿಗೂ ಸಹ ಅಲ್ಲಿ ಯಾರು ಒಳಗೆ ಕೊಡ್ತಾರೆ ಅವರಿಗೆ ಫ್ರೀ ಫುಡ್. ಅದ್ರ ಬಗ್ಗೆ ಲೆಕ್ಕಾಚಾರ ಬೇಕಲ್ಲ, ಸಬ್ಸಿಡೈಸ್ಡ್ ಅಥವಾ ಟೋಟಲಿ ಫ್ರೀಯಾ, ಟೋಟಲಿ ಫ್ರೀ ಆದ್ರೆ ಎಷ್ಟು ಖರ್ಚಾಗ್ತದೆ, ಏನಾಗ್ತದೆ, ಗಂಧ ಗಾಳಿ ನಮ್ಗೆ. ಯಾಕಂದ್ರೆ RTI ವ್ಯಾಪ್ತಿಯಲ್ಲಿ ಇಲ್ಲ ಏನು ಸಹ. RTI ವ್ಯಾಪ್ತಿಯಲ್ಲಿ ಈಗ ಅದನ್ನ ತರಲೇಬೇಕು. ನಿಮ್ಮ ಪತ್ರಿಕೆಯಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಲಕ್ಷಾಂತರ ಕೋಟ್ಯಾಂತರ ಭ್ರಷ್ಟಾಚಾರದ ಸುದ್ದಿ ಬರ್ತಾ ಇದೆ. ಹಾಗಾಗಿ ಇದನ್ನ RTIಗೆ ತರಲೇಬೇಕು. ಮತ್ತೆ ಸಿಟ್ಟಿಂಗ್ ಜಡ್ಜ್ ಇಂದ, ಯಾರು ಸಿಟ್ಟಿಂಗ್ ಜಡ್ಜ್ ಇದ್ದಾರೆ, ಒಬ್ರು ಒಳ್ಳೆ ಸಿಟ್ಟಿಂಗ್ ಜಡ್ಜಿನ ಮೂಲಕ ಇದರ ಎನ್ಕ್ವೈರಿ ಆಗ್ಲೇಬೇಕು. 4G ಎಕ್ಸಾಮ್ಷನ್ ಆಗಿದ್ದಂತೂ ನನಗೆ ಇನ್ನೂ ಅರ್ಥನೇ ಆಗ್ತಿಲ್ಲ. ಹೇಗೆ ಸೆಕ್ರೆಟರಿ ಅವರದಿಗೆ 4G ಎಕ್ಸಾಮ್ಷನ್ ಕೊಟ್ರಂತ, ಯಾಕೆ ಕೊಟ್ರಂತ? ಟೆಂಡರ್ ಕರಿಬಹುದಿತ್ತಲ್ಲ, ಓಪನ್ ಆಗಿ ಮಾಡ್ಬೋದಿತ್ತು, ಓಪನ್ ಪ್ರೊಸೀಜರ್ ಅಲ್ಲಿ ಮಾಡ್ಬೋದಿತ್ತು. ಆ ರೇಟಿಗೂ ಈ ರೇಟಿಗೂ ಮಾರ್ಕೆಟ್ ರೇಟಿಗೂ ಗೌರ್ಮೆಂಟ್ ಕೋರ್ಟಿಗೂ ಅಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ನಾನು ಖಾಲಿ ಮೇಲಿನ ಮೇಲೆ ಹೇಳ್ತಾ ಇದ್ದೇನೆ. ಎಲ್ಲದೂ ಚೇಂಜ್ ಮಾಡಿ ಕೊಡ್ತಾರೆ. ನಾನೀಗ ಒಂದು ಹೇಳಿದ್ರೆ ಇದು ಬಂದಿದೆ, ಸಿಟ್ಟಿಂಗ್ ಚೇರ್ಸ್ ಎಷ್ಟು ಬಂದಿದೆ ಈ ಆಫೀಸಲ್ಲಿ, ಹಿಂದೆ ಆರ್ಮ್ ಚೇರ್ಸ್ ಒಂದು ದೊಡ್ಡದು ಬರ್ತದಲ್ಲ, ಅದ್ರ ಆಫೀಸ್ ಅದು ಚೇರ್ಸ್ ಬಂದಿದೆ. ನನ್ನ ರೂಮಲ್ಲಿ 2 ಚೇರ್ ಇದೆ. ನನಗೆ ಯಾಕೆ ಚೇರ್ ಇದೆ ಅಂತ ಗೊತ್ತಿಲ್ಲ. ಎಲ್ಲ ಬಂದು ಹಾಕಿ ಇಟ್ಟು ಹೋಗ್ತಾರೆ. ಇರೋದು ಒಂದು MLA. ಮತ್ತೆ ಈ ಕುಷನ್ ಚೇರ್ ಇತ್ತು, ಅದನ್ನು ತಗೊಂಡು ಹೋಗ್ತಾರೆ. ಈಗ ಮತ್ತೊಂದು ರೀತಿಯ ಚೇರ್ ಅನ್ನು ಒಳಗೆ ತಂದಿಟ್ಟಿದ್ದಾರೆ. ಎಲ್ಲ ಟೋಟಲ್ ಕರ್ಟನ್ ಗಿಟನ್ ನಿಮ್ಗೆ ಹೇಳಿದ್ರೆ ಪಟ್ಟ ಸಿಗ್ತದೆ. ನಮ್ಗೆ ಬೇಡ, ಅದು ಅಗತ್ಯನೇ ಇಲ್ಲ. ನಿಮ್ಮ ಬೆಡ್ಶೀಟ್ ಅನ್ನ ಡೈಲಿ ಇವರು ಚೇಂಜ್ ಮಾಡ್ತಾರೆ, ಕೂತ್ಕೊಳ್ತಾರೆ, ಹೊಸ ತಗೊಂಡು. ಅಗತ್ಯನೇ ಇಲ್ಲ, ನಾಟ್ ರಿಕ್ವೈರ್ಡ್. ನೀವು ಕರೆಕ್ಟಾಗಿ ನೀವು ವಿಧಾನಸೌಧ ನೋಡಿ ಬಂದು ನಾನು ಎಲ್ಲ ಚೌಡ್ ಕರ್ಕೊಂಡು ಹೋಗ್ತೇನೆ. ವರಾಂಡದಲ್ಲಿ ನಾಯಿ ತಿರುಗಾಡ್ತಾ ಇರ್ತದೆ ಆಚೆ. ಇವರು ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಒಳಗೆ, ನಾಯಿಗಳು ಇನ್ನೂ ಸಹ, ನಾಟ್ ಜೋಕಿಂಗ್. ವರಾಂಡದ ಒಳಗೆ, LHನ ವರಾಂಡದ ಒಳಗೆ, ಅದರಲ್ಲಿ ಇವರು ಟೆನ್ಷನ್. ಎಲ್ಲರೂ ಪರ್ಚೇಸ್ ಮಾಡುವ ಒಂದು ವ್ಯವಸ್ಥೆಯಲ್ಲೇ ಇದ್ದಾರೆ. ಬೇಗ ಪರ್ಚೇಸ್ ಮಾಡಬೇಕು, ಆದಷ್ಟು ಪರ್ಚೇಸ್ ಮಾಡಬೇಕು. ಡೆಕೋರೇಷನ್ ಅದು ಇದು ಏನು ಕೇಳಿದ್ರೆ ಇಮಿಡಿಯೇಟ್ ಆಗ್ತದೆ. ಹಾಗಾಗಿ ಇದರ ಬಗ್ಗೆ ಇಮಿಡಿಯೇಟ್ ಆಗಿ RTI ವ್ಯಾಪ್ತಿಗೆ ತರಬೇಕು, ಎನ್ಕ್ವೈರಿನ ಆಗಬೇಕು. ಇದು ನಮ್ಮ ಡಿಮಾಂಡ್.